ಇಲ್ಲಿ ನೋಡಿ. ಬಾಸ್, ಇವಳು ಪಕ್ಕಾ ಸೈಕೋನೆ ಬಾಸ್. ಲವ್ ಗಿವ್ ಅಂತ ಮೆಸೇಜ್ ಮಾಡಿ ಈಗ ಇಂಟರ್ವ್ಯೂ ನೆಪದಲ್ಲಿ ಮರ್ಡರ್ ಗಿಲ್ಡರ್ ಮಾಡೋಕ್ಕೆ ಬಂದಿದ್ದಾಳೋ ಹೇಗೋ ಗೊತ್ತಿಲ್ಲ. ಬಾಸ್, ಸಾರ್ಥಕ್ ಸರ್ ನಿಮ್ಮನ್ನ ಕರೀತಿದ್ದಾರೆ. ಬಾಸ್ ಅರ್ಜೆಂಟ್ ಅಂತೆ, ಬೇಗ ಬರ್ಬೇಕಂತೆ. ಏನಂತ ಅರ್ಜೆನ್ಸಿ? ಸಾರ್ಥಕ್ ನನಗೆ ಈಗ ತಾನೇ ಫೋನ್ ಮಾಡಿದ್ರು. ಅವ್ರನ್ನ ಕರಿತಿರೋದು ಲಂಚ್ಗೆ. ನಾನು ಆಮೇಲೆ ಬರ್ತೀನಿ, ಹೊರಡಿ. ಅಯ್ಯೋ, ನಾನು ತೋಡಿದ ಗುಂಡಿಗೆ ನಾನೇ ಬೀಳು ಆಗೈತಲ್ಲ ಬಜ್ರಂಗಿ. ಸರಿಯಾಗಿ ತಗ್ಲಾಕೊಂಡೆ. ಇವಳು ಬಾಯ್ ಬಿಟ್ಬಿಟ್ರೆ ಎಲ್ಲ ಗೊತ್ತಾಗೋಗುತ್ತೆ. ಆಟ ಆಡಿಸ್ತಿರೋಳು ಇವಳಲ್ಲ, ಬೇರೆ ಯಾರು ಅಂತ. ಆಮೇಲೆ ಇವಳು ನನಗೆ ಪರಿಚಯ ಅಂತ ಗೊತ್ತಾದರೆ ಆ ಬೇರೆ ಯಾರು ನಾನೇ ಅಂತ ಗೊತ್ತಾಗೋಗುತ್ತೆ. ಸೂರ್ಯನ ಸುತ್ತ ತಿರುಗೋ ಗ್ರಹಗಳೆಲ್ಲ ಟ್ರ್ಯಾಕ್ ತಪ್ಪಿ ಭೂಮಿಗೆ ಬಂದು ಗುದ್ದೋ ಸಿಚುವೇಶನು. ಉಳ್ಕೊಳ್ಳೋ ಚಾನ್ಸೇ ಇಲ್ಲ. ಅಮೂಲ್ಯ, ಸದ್ದಿದ್ರಳೆ ನೀನು ಕೊಯ್ಕ್ ಅನ್ನೋದು ಗ್ಯಾರಂಟಿ. ಅದಿತಿ, ಏನಾಯ್ತಕ್ಕ? ಆರ್ತಿ ಡಾರ್ಲಿಂಗ್, ಈ ಬಟ್ಟೆನ ನೀವು ಮೊನ್ನೆ ಗಾಂಧಿ ಬಸ್ಸಲ್ಲಿ ತಗೊಂಡಿರೋದು. ಹೇಗೆ ಲಕ ಲಕ ಅಂತ ಮಿಂಚ್ತಾ ಇದೆ ಅಲ್ವಾ? ಹೇಗಿದೆ ನಮ್ಮ ಔಟ್ಫಿಟ್? ಯಾಕ್ರಿ ನಗ್ತಾ ಇದ್ದೀರಾ? ಏನೋ ಮಾಡರ್ನ್ ಆಗಿರ್ಲಿ ಅಂತ ಈ ತರ ಸ್ಟಿಚ್ ಮಾಡಿಸ್ತೆ. ಸ್ಟಿಚ್ ಮಾಡೋ ಪುಣ್ಯಾತ್ಮ ಕಾಣ್ಬಾರ್ದ ಜಾಗದಲ್ಲಿ ಏನಾದ್ರು ಖಾಲಿ ಬಿಟ್ಟು ಬೇರೆ ಕಡೆ ಏನಾದ್ರು ಸ್ಟಿಚ್ ಮಾಡ್ಬಿಟ್ಟಿದಾನ ಹೇಗೆ? ಹಾಗೇನಾದ್ರು ಇದ್ರೆ ಹೇಳ್ಬಿಡಿ. ಡ್ರೆಸ್ ಹಾಕೊಂಡ್ಮೇಲೆ ಕರೆಕ್ಟಾಗಿ ಕನ್ನಡಿ ನೋಡ್ಕೊಂಡಿಲ್ಲ. ಇಷ್ಟೊತ್ತು ಇಂಟರ್ನೆಟ್ ಟೆನ್ಷನ್ ಅಲ್ಲಿ ಇದ್ದೆ ಬಾವ, ಆದ್ರೆ ನಿಮ್ಮನ್ನ ನೋಡಿ ಎಲ್ಲ ಮರ್ತೋಯ್ತು. ಗಂಡ್ಮಕ್ಳು ಶೀಲಕ್ಕೂ ಬೆಲೆ ಇದೆ ಆರ್ತಿ ಅವರೇ. ದಯವಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಹೇಳ್ಬಿಡಿ, ಹೇಗ್ ಬನ್ನೋ ಹಾಗೆ ಹೊರಟೋಗ್ತೀನಿ. ಅನ್ಯಾಯವಾಗಿ ಫ್ರೀ ಶೋ ಆಗೋದೆಲ್ಲ ಬೇಡ. ಅಂತ ಅನಾಹುತ ಏನಾಗಿಲ್ಲ. ನೀವು ಹೊಲ್ಸಿರೋ ಬಟ್ಟೆ ನೋಡಿ ನಗು ತಡ್ಕೊಳಕ್ಕಾಗ್ತಿಲ್ಲ ಅಲ್ವಾ? ನನಗೂ ಹಂಗೆ ಅನ್ಸ್ತು. ಆದ್ರೆ ಈ ಬಾಲಿವುಡ್ ಆಕ್ಟರ್ ಇದಾನಲ್ಲ ರಣವೀರ್ ಸಿಂಗ್, ಅವನು ಇದೇ ತರ ಹುಚ್ಚುಚ್ಚ ತರ ಬಟ್ಟೆ ಹಾಕ್ತಾ ಇರ್ತಾನೆ. ಅದನ್ನ ನೋಡಿ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹಾಕೊಂಡು ಸೊಸೈಟಿಗೆ ನಿಂತ್ಬಿಟ್ಟೆ. ಒಳ್ಳೆ ಗೋಳು ನಿಮ್ದು. ನಿಮಗೆ ತಗೊಂಡಿರೋ ಬಟ್ಟೆ, ನನಗೆ ತಗೊಂಡಿರೋ ಬಟ್ಟೆ ಎರಡು ಎಕ್ಸ್ಚೇಂಜ್ ಆಗಿದೆ. ನೀವು ನೋಡಿದ್ರೆ ಕೇಳ್ದೆ ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡ್ಬಂದಿದ್ದೀರಲ್ಲ. ಓ, ಇದಾ ಮ್ಯಾಟ್ರು? ಮೊದ್ಲೇ ಹೇಳ್ಬೇಕು ತಾನೆ. ಪೂರ್ತಿ ಹೋಗಿ ಹಾಕ್ಸ್ಕೊಂಡಾದ್ಮೇಲೆ ಹೇಳ್ತೀರಲ್ರಿ. ಹೌದೇ ನನ್ನ ಹತ್ರ ಇಂಟರ್ವ್ಯೂ ಬರ್ತೀಯಾ? ನಿನ್ಗೇನು ಗೊತ್ತೇ ಇಲ್ಲ ಅಲ್ಲ? ಹೌ ಅನ್ಪ್ರೊಫೆಷನಲ್ ಆಗಿ ಮಾಡೋದೆಲ್ಲ ಮಾಡಿ. ಬಾಸ್, ಅವಳನ್ನ ರೊಚ್ಚಿಗೆ ಇಳಿಸ್ಬಿಡಿ ಬಾಸ್. ಅವಳ ಹತ್ರ ಗನ್ ಇದ್ರೂ ಇರ್ಬೋದು. ನಿಮ್ಮನ್ನ ಸಾಯ್ಸಕ್ಕೆ ಅಂತ ಬಂದಿರೋಳು. ನಾನು ಅದನ್ನ ನೋಡಿದ್ದೀನಿ ಅಂತ ನನ್ನನ್ನು ಹೊಗೆ ಹಾಕ್ಸ್ಬಿಟ್ರೆ ಕಷ್ಟ ಬಾಸ್. ಸರ್, ನೀವೇನ್ ಮಾತಾಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸೇ ಹೇಳಿ ಸರ್. ಆಕ್ಚುಲಿ ನಾನು ಏನು ಮಾಡಿಲ್ಲ ಸರ್. ಸಾರಿ ಬಾಸ್, ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೆ. ಸಾರಿಕಾ ಅವ್ರು ಇವ್ರನ್ನ ಕರೀತಿದ್ದಾರೆ. ಮೊದಲು ಕರ್ಕೊಂಡು ಹೋಗು. ಬನ್ನಿ ಸಾಹಿತ್ಯ. ಹಬ್ಬ, ಬದುಕೊಂಡೆ. ಅಲ್ಲ, ಬದುಕೊಂಡ್ವಿ ಅಂದೆ. ಅಮ್ಮಿಗೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಏನಾಯ್ತೆ? ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ? ವಾಟ್ಸ್ ಹ್ಯಾಪ್ನಿಂಗ್ ಯಾರ ಅಮೂಲ್ಯ? ಸಾಹಿತ್ಯ, ದೊಡ್ಡ ತಪ್ಪಾಗೋಗಿದೆ ಕಣೆ.
ಅದೆಲ್ಲ ಸರಿ ಅಮೂಲ್ಯ, ಬಟ್ ನೀವು ಯಾಕೆ ನನ್ನ ಫೋಟೋನೇ ತೊಗೊಂಡ್ರಿ? ಗೂಗಲ್ನಲ್ಲಿ ಬೂತ್ ಕನ್ನಡಿ ಹಾಕಿ ಸರ್ಚ್ ಮಾಡಿ ಐಡೆಂಟಿಟಿನೇ ಇಲ್ಲದಿರೋ ಹುಡುಗಿ ಫೋಟೋನ ಡೌನ್ಲೋಡ್ ಮಾಡೋಷ್ಟು ಟೈಮ್ ಇರಲಿಲ್ಲ ಸಾಹಿತ್ಯ. ಅಷ್ಟಕ್ಕೂ ನೀನು ವಾಪಸ್ ಬೆಂಗಳೂರಿಗೆ ಬಂದಿದ್ಯಾ ಅಂತ ನನಗೆ ಅನ್ಕೊಂತಿತ್ತು. ಅದಕ್ಕೆ ನನ್ನ ಫೋಟೋ ಕಳಿಸ್ಬಿಟ್ರಾ? ನೀನು ಹೇಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇಲ್ಲ, ಅವನು ಬುದ್ಧಿ ಉಪಯೋಗಿಸಿ ನೀನು ಫೋಟೋ ಸರ್ಚ್ ಮಾಡಿದ್ರು ಗೊತ್ತಾಗಲ್ಲ ಅಂತ ಹಿಂಗೆ ಮಾಡಿದೆ. ಆದರೆ ಎಲ್ಲ ಎಡ್ವರ್ಟಾಗಿ ಕೂತಿದೆ. ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಹೇಗೆ ಮಾಡ್ತೀಯಾ? ನಿಂಗೆ ಇನ್ನೂ ಅವನ ಬಗ್ಗೆ ಗೊತ್ತೇ ಇಲ್ಲ. ಹೇಗೋ ಮಾಡ್ತೀನಿ. ಇಷ್ಟೆಲ್ಲ ರಿಸ್ಕ್ ತಗೋಬೇಡ ಸಾಹಿತ್ಯ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಂದು ಕೆಲಸ ಮಾಡು, ಈ ಕೆಲಸ ಬಿಟ್ಬಿಡು. ನೀನು ಅದಿತಿ ಸೀನಿಯರ್ ಅಲ್ವಾ, ನನಗೋಸ್ಕರ ಇದು ಒಂದೇ ಒಂದು ಹೆಲ್ಪ್ ಮಾಡಿಬಿಡು. ನಾನು ಬೇಕಿದ್ರೆ ನಿನಗೆ ಬೇರೆ ಕಂಪ್ನಿಗೆ ರೆಫರ್ ಮಾಡ್ತೀನಿ. ಕೆಲಸ ನಂಗೆ ತುಂಬಾ ಇಂಪಾರ್ಟೆಂಟ್, ನಾನು ಅದನ್ನು ಬಿಡೋಕ್ಕಾಗಲ್ಲ. ಬಟ್ ನೀವೇನು ಯೋಚನೆ ಮಾಡಬೇಡಿ, ಐ ವಿಲ್ ಮ್ಯಾನೇಜ್. ಮತ್ತ್ಯಾಕಮ್ಮ ಬಂದೆ? ದಯವಿಟ್ಟು ಕಣ್ಣು ಕಾಣಿಸ್ಕೊಂಬಿಡ, ಹೋಗ್ಬಿಡಮ್ಮ, ಹೋಗ್ಬಿಡು. ಸಾರಿ ಸರ್, ನೀವು ಅವಾಗಿಂದ ಏನು ಹೇಳ್ತಿದ್ರಿ ಅಂತ ನಂಗೆ ಗೊತ್ತು. ಬಟ್ ಅದನ್ನ ಒಪ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಕೆಲಸ ಬೇಕು, ಪ್ಲೀಸ್. ವಾಟ್ ಕೆಲಸನಾ? ಏನು ಹುಡುಗಾಟ ಆಡ್ತಿದ್ಯಾ? ಫೋನನ್ನು ನಷ್ಟ ಆಟಾಡಿಸಿ ಟೈಮ್ ವೇಸ್ಟ್ ಮಾಡಿರೋದಲ್ಲದೆ ಈ ಕೆಲಸ ಬರೀ ಕೇಳ್ತಿದ್ಯಾ? ಕೊಡೋದೇ ಹತ್ರ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಮ್ಮ. ನಮ್ಮ ಬಾಸು ಹಾಗೆಲ್ಲ ಏನು ಮಾಡಲ್ಲ. ನೀನು ಇಲ್ಲೇ ಇದ್ದು ಅವ್ರಿಗಿನ್ನ ಜಾಸ್ತಿ ಟೆನ್ಷನ್ ಕೊಟ್ರೆ ಕೋಪದಲ್ಲಿ ಅವ್ರು ಹೇಳಿದ್ದನ್ನು ಮಾಡ್ಬಿಡ್ತಾರೆ. ನಮ್ಮ ಬಾಸು ಮತ್ತೆ ಸರಿ ಇಲ್ಲ. ಪ್ಲೀಸ್ ಸರ್, ಕಾಮ್ ಡೌನ್. ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಇಷ್ಟೆಲ್ಲ ನಡೆದ ಮೇಲೂ ಗೊತ್ತಿಲ್ದಿರೋ ಸತ್ಯ ಬೇರೆ ಇದೆಯಾ? ನೋಡಿ, ಈಗ ಆಗಿರೋದೇ ಸಾಕು. ಮರ್ಯಾದೆ ಇಲ್ಲಿಂದ ಹೊರಟ್ಬಿಡಿ, ಮತ್ತೆ ಹೊಸ ಕಥೆ ಕಟ್ಟೋದಕ್ಕೆ ಬರ್ಬೇಡಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ಸರ್. ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿ. ಆಯ್ತು, ಅದೇನು ಬೇಗ ಹೇಳ್ಬಿಟ್ಟು ಹೆಂಗ್ ಬಂದ್ರು ಹಂಗೆ ಹೋಗ್ಬಿಡಿ. ನಾನು ಚಾಟ್ ಮಾಡಿದ್ದು, ಲವ್ವು ಅಂತೆಲ್ಲ ನಿಮ್ಮನ್ನ ಕಾಡ್ಸಿದ್ದು ಸುಳ್ಳು ಸರ್. ಇಲ್ಲ ಇಲ್ಲ, ಮೆಸೇಜ್ ಎಲ್ಲ ನಾನು ನೋಡಿದ್ದೀನಿ, ಇದು ಸತ್ಯನೇ ಬಾಸ್. ಹಾಗಲ್ಲ, ಮೆಸೇಜಲ್ಲಿ ಲವ್ ಅಂತ ಕಾಡ್ಸಿದ್ದೆಲ್ಲ ನಿಜ ಅಲ್ಲ. ನಾನು ತಮಾಷೆಗಾಗಿ ಹೇಳಿದ್ದು ಅಂದೆ. ಅದು ನಿಮಗೆ ತಮಾಷೆನಾ? ಸಾರಿ ಸರ್, ಬಟ್ ನನಗೂ ನಿಮ್ಮ ಥರ ಈ ಲವ್ವು ಗಿವ್ವು ಎಲ್ಲ ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಒಬ್ಳು ಹುಡುಗಿಯಾಗಿ ದೊಡ್ಡದಾಗಿ ಬೆಳಿಬೇಕು ಅಂತೆಲ್ಲ ಕನಸಿಟ್ಕೊಂಡಿದ್ದೀನಿ. ಅಷ್ಟೆಲ್ಲ ಕನ್ಸು ಕಟ್ಕೊಂಡಿರೋಳು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ರೀತಿ ಸಿಲಿಯಾಗಿ ಬಿಹೇವ್ ಮಾಡೋದ? ಅದ್ರ ಹಿಂದೆನೂ ಒಂದು ಕಾರಣ ಇದೆ ಸರ್. ಡೈರೆಕ್ಟಾಗಿ ನಿಮ್ಮನ್ನ ಕೆಲಸ ಕೊಡಿ ಅಂದರೆ ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ಕಾರಣದಿಂದ ನೀವು ನನ್ನ ರಿಜೆಕ್ಟ್ ಮಾಡ್ತಾ ಇದ್ರಿ. ಈ ಥರ ಆಟ ಆಡ್ಸಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ಖಂಡಿತ ಅನ್ಕೊಂಡಿರ್ಲಿಲ್ಲ ಸರ್, ಅದೊಂದು ಟ್ರೈ ಅಷ್ಟೇ. ಅಪ್ಪಿ ನಿಮ್ಗೊಂದು ಸಾಫ್ಟ್ ಕಾರ್ನರ್ ಬಂದರೆ ಆಗ ಕೆಲಸ ಕೇಳ್ಬೋದು ಅಂತ ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಸರ್. ನನ್ನ ಗೋಲ್ ಒಳ್ಳೆಯದೇ ಆದರೂ ನಾನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಸರಿ ಇರಲಿಲ್ಲ. ಬಟ್ ಅದು ಲೇಟಾಗಿ ರಿಯಲೈಸ್ ಆಯಿತು ಸರ್. ಬಾವ, ನಂಗೆ ನಿಮ್ಮನ್ನ ಈ ಥರ ನೋಡೋಕ್ಕಾಗ್ತಿಲ್ಲಪ್ಪ. ವಿಕ್ಕಿ ಅವರೇ, ಇನ್ನು ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀರಾ? ನೀವು ಹೇಗೆ ಬಂದರೂ ಹಾಗೆ ಹೋದ್ರೆ ಏನಾಗ್ಬಿಡುತ್ತೆ? ಏನೋ ಡಿಫ್ರೆಂಟ್ ಆಗಿದೆ ಕಾಸ್ಟ್ಯೂಮು ಅಂತ ನಿಮಗೆ ತೋರ್ಸೋಣ ಅಂತ ಓಡೋಡ್ ಬಂದೆ. ಆದರೆ ನಿಮ್ಮ ರಿಯಾಕ್ಷನ್ ನೋಡೋದ್ಮೇಲೆ ಗೊತ್ತಾಯ್ತು ಇದು ಡಿಫ್ರೆಂಟ್ ಅಲ್ಲ, ಡಿಸಾಸ್ಟ್ರು ಅಂತ. ನೀವು ಬರುವಾಗ ನೋಡಿದವರೆಲ್ಲ ಅದೇ ರೂಟಲ್ಲಿ ಬರ್ತೀರಾ ಅಂತ ಕಾಯ್ತಾ ಇರ್ತಾರಾ? ಏನಾಗಲ್ಲ, ಹೊರಡಿ. ನನಗೂ ಅದೇ ಬೆಟರ್ ಅನಿಸ್ತಿದೆ ಬಾವ. ನಮ್ಮ ಜನಕ್ಕೂ ಟೆನ್ಷನ್ ಜಾಸ್ತಿ, ಇನ್ನೊಬ್ರ ಬಗ್ಗೆ ಗಮನ ಕೊಡೋಷ್ಟು ಪುರ್ಸೊತ್ತು ಯಾರಿಗೂ ಇರಲ್ಲ. ಬೆಂಗಳೂರಲ್ಲಿ ಈಗೀಗ ಹೇಗೆ ಬಟ್ಟೆ ಹಾಕೊಂಡ್ರು ನಡೆಯುತ್ತೆ, ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲ, ಹುಡುಗಿ ಡ್ರೆಸ್ ಪೀಸಲ್ಲಿ ಬಟ್ಟೆ ಹೊಲ್ಸ್ಕೊಂಡಿರೋ ಪ್ರಪಂಚದ ಏಕೈಕ ಮಹಾ ಪ್ರತಿಭೆ ಗಂಡಸು ಅಂತ ನಗಲ್ವಾ?
ಅಷ್ಟೆಲ್ಲ ಡೀಪಾಗಿ ಯೋಚನೆ ಮಾಡೋದು ಡೌಟೇ. ಜಾಸ್ತಿ ಅಂದರೆ ಒಂದು ರೌಂಡ್ ಕಡಿಮೆ ಯೋಚನೆ ಮಾಡ್ಬೋದು ಅಷ್ಟೇ. ಛೋಟಾ ನಾದ್ನಿ, ಸಿಕ್ಕಿದೆ ಟೈಮು ಅಂತ ಆಡ್ಕೊಂಡು ನಗ್ತಿದ್ಯಾ ಅಲ್ವಾ? ಚೇಚೆ ಹಾಗೇನೂ ಇಲ್ಲ ಬಾವ. ಪಬ್ಲಿಕಲ್ಲಿ ನೀವು ಓಡಾಡಿದ್ರೆ ಹೇಗಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊತಿದ್ದೆ ಅಷ್ಟೇ. ಸುಮ್ಮನೆ ಇರು. ಆಡ್ಕೋ ಇನ್ನೇನ್ ಮಾಡಕ್ಕಾಗುತ್ತೆ? ಮಾಡೋದೆಲ್ಲ ಮಾಡ್ಕೊಂಡು ಹೀಗೇನ್ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ ನೀವ್ ಇಷ್ಟೊಂದು ದಡ್ಡ ಅಂತ ಖಂಡಿತ ಗೊತ್ತಿರ್ಲಿಲ್ಲ. ಕಾಂತ, ಇವತ್ತು ಸಾಹಿತ್ಯ ಅನ್ನೋ ಹುಡುಗಿ ಇಂಟರ್ವ್ಯೂಗೆ ಬಂದಿದ್ಲಲ್ಲ, ಅವಳ ಕತೆ ಏನಾಯ್ತು? ಅದು ಏನಾಯ್ತು? ಹೌದು, ಅವಳು ಕತೆ ನಿಮ್ಗೆ ಯಾಕೆ? ನಿಮ್ಮ ಬುದ್ಧಿ ನೀವೆಲ್ಲಿ ಬಿಡ್ತೀರಾ? ಏನೋ ಕಾಮನ್ ಕ್ಯೂರಿಯಾಸಿಟಿ ಕೇಳಿದ್ನಪ್ಪ. ಅದನ್ನ ಈ ಟೇಬಲ್ ಮೇಲೆ ಇಡ್ಬಿಡಿ, ಅಲ್ಲಿಡಿ. ಸಾರ್ಥಕ್, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಾ? ಯಾನಾಸಿನ ಪಕ್ಕ ಕೂತ್ಕೊಂಡು ಊಟ ಮಾಡೋದಿಕ್ಕಾಗತ್ತಾ? ಕಮ್ ಜಾಯ್ನ್ ಮೀ. ಪರವಾಗಿಲ್ಲ ವೇದಾಂತ್, ನನಗೆ ಅಭ್ಯಾಸ ಆಗೋಗಿದೆ. ನೀವು ಊಟ ಮಾಡಿ. ಓಕೆ, ನಿಮ್ಮ ಇಷ್ಟ. ಕಾಂತ, ಇಷ್ಟೊಂದು ಬಿಲ್ಡಪ್ ಬೇಡ, ನಾನೇ ಬಡ್ಸ್ಕೊತೀನಿ. ಅವನಿಗೆ ಎಷ್ಟು ಕೊಬ್ಬಿದೆ ಅಲ್ವಾ? ಮೈ ತುಂಬ ಕೊಲೆಸ್ಟ್ರಾಲೇ ತುಂಬ್ಕೊಂಡಿದೆ ಅನ್ಸುತ್ತೆ. ಹಿಂಗೆ ಅಂದರೆ BP ಬಂದು ಸತ್ತೋಗ್ತಾನೆ ಅಷ್ಟೆ. ಹೌದು, ನೀವು ಯಾಕೆ ಈ ರೇಂಜಿಗೆ ಉರ್ಕೊಂಡಿದ್ದೀರಾ? ಅಲ್ಲ, ಅವ್ನು ಹೇಳಿದ್ನೆಲ್ಲ ನಾವು ಕೇಳಬೇಕು. ಅವ್ನು ನಮ್ಮ ಜೊತೆ ಊಟ ಮಾಡಿದ್ರೆ ಅವ್ನಿಗೇನಾಗುತ್ತೆ? ತುಂಬ ಅಲ್ಪ ಇಲ್ಲ ಗ್ಯಾಸ್ ಆಗುತ್ತೆ. ಅಂದರೆ ಈ ಗ್ಯಾಪಲ್ಲಿ ಅಜ್ಜಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ? ಅಲ್ವಾ, ಮತ್ತೆ ಅವಾಗಿರುತ್ತೆ ಮಜಾ. ನಮ್ಮ ಮುಂದೆ ಹುಲಿ ಥರ ಪೋಸ್ ಕೊಡೋನು ಅಜ್ಜಿ ಮುಂದೆ ಹೇಗೆ ನಾಯಿ ಮರಿ ಥರ ಆಡ್ತಾನೆ ಅಂತ ತೋರಿಸ್ತಿರ್ತೆ. ಅಲ್ಲ, ಯಾರಾದ್ರೂ ಗರ್ಲ್ ಫ್ರೆಂಡ್ನ ಹೀಗೆ ನಡ್ಸ್ಕೊಳ್ತಾರ? ಅಜ್ಜಿ, ನೀವು ಹೊಸ ಆಫೀಸ್ ನೋಡಿದ್ದೀರಾ? ಹೊಸದಿರಲಿ, ಹಳೆ ಆಫೀಸ್ಗೆ ಒಂದು ಸಲನೂ ಕರ್ಕೊಂಡು ಬರಲಿಲ್ಲ. ಇವತ್ತು ನಾವು ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದು ಒಳ್ಳೆಯದೇ ಆಯಿತು. ಅಜ್ಜಿ ಬೇರೆ ಕಂಪ್ಲೀಟಾಗಿ ನಂಬಿಟ್ಟಿದ್ದಾರೆ. ಇವ್ರು ಕೂಡ ಸೂಪರ್ ಜೋಡಿ ನಮ್ಮದು ಅಂತ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ. ದೇವ್ರೆ, ಇವತ್ತು ಅಜ್ಜಿ ನೋಡೋ ಟೈಮಲ್ಲೇ ಇವ್ರು ಕಚ್ಚಾಡ್ದೇ ಇರೋ ಥರ ನೋಡ್ಕೊಳಪ್ಪ. ನಿಮ್ಮ ಬಾಸ್ ಎಲ್ಲಿದ್ದಾರಪ್ಪ? ನಾನು ಅವ್ರ ಅಜ್ಜಿ. ಅಲ್ಲಿ ಮುಂದೆ ಹೋಗಿ ಮೇಡಮ್. ಆದ್ಯ, ನೋಡೆ ನಿಮ್ಮ ಅಣ್ಣನ್ನ. ಆಗ್ಬೋದಾ ಅಂತ. ಎಂಥದಿಲ್ಲ, ಬಾ. ವೇದಾಂತು, ಯಾಕ ಹಾಕಿ ಕೆರ್ಚ್ಕೊಡ್ತೀಯ? ನಾನೇನು ದೆವ್ವ ಥರ ಕಾಣಿಸ್ತಾ ಇದ್ದೀನ? ಸರಿಯಾಗಿ ಕೂತ್ಕೋ, ಕೆಳಗಡೆ ಕೂತ್ಕೋ. ಬಾಸ್, ನೀವೊಂಥರ ಜೇಮ್ಸ್ ಬಾಂಡ್ ಇದ್ದಂಗೆ ಬಾಸ್. ಸುಮ್ಮನೆ ಇರಿ ಕಾಂತ. ಅಜ್ಜಿ, ನೀವೇನಿಲ್ಲಿ? ಯಾಕಪ್ಪ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತಾ? ಅಯ್ಯೋ, ಹಾಗೇನಿಲ್ಲ. ನಾನು ನಿಮ್ಮನ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಜ್ಜಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದು ಕೂತಿದ್ರೆ ನಾನು ಪ್ರಿಪೇರ್ ಆಗ್ತಿರ್ಲಿಲ್ವಾ? ಬರೀ ಶಾಕ್ ಕೊಡೋದೇ ಆಯಿತು.
ಸರ್ ನಿಮ್ಮ ಅಜ್ಜಿ ಬಂದಿದ್ದಾರೆ ಒಳಗೆ ಕಳ್ಸದ? ಅಯ್ಯೋ ವೇದಾಂತ್, ಏನಾಯ್ತು ನಿಮಗೆ? ಅಯ್ಯೋ ವೇದಾಂತ್, ಏನಾಯ್ತು ವೇದಾಂತ್? ಏನ್ ಮಾಡಕ್ ಬರ್ತಿದ್ದೀರಾ ಬಾಸ್? ಹೇಳ್ಬಿಡ್ತೇನೆ ಬುದ್ಧಿನ. ತಿನ್ನು ಶೋ ತಿನ್ನು. ಅಂದ್ರೆ ಆದ್ಯ ಹೇಳ್ದಾಗೆ ನಾನು ಬಂದು ನಿಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬ್ ಮಾಡೋದ್ನ? ನೋನೋ, ಹಾಗೇನಿಲ್ಲ. ಇದರ ಡಿಸ್ಟರ್ಬ್ ಏನ್ ಬಂತು? ಇಷ್ಟು ಜನರ ಮಧ್ಯೆ ನಿಮ್ಮಿಬ್ಬರಿಗೂ ಏಕಾಂತ ಸಿಕ್ಕಿದೆ. ನೀನ್ ಬೇರೆ ಅವಳಿಗೆ ಊಟನೂ ಮಾಡಿಸ್ತೀಯಾ? ನಾನು ಶಿವ ಪೂಜೆ ಮಧ್ಯೆ ಕರಡಿ ಬಿಟ್ಟಂಗೆ ಬಂದೇನೋ ಅಂತ. ಇಲ್ಲ ಅಜ್ಜಿ, ಅವ್ರಿಗೆ ಕೈ ನೋವ್ತಿತ್ತಂತೆ, ಅದಕ್ಕೆ ನಾನೇ ತಿನ್ನಿಸ್ತೇನೆ. ಓ, ಅದಕ್ಕೇನಾ ನೀನ್ ಅಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ರು ಇವಳ ಮುಖ ಕಿವುಚ್ಕೊಂಡು ತಿಂತಾ ಇದ್ದಿದ್ದು? ಏನಾಯ್ತು ವೇದಾಂತ? ಅದು ಅಜ್ಜಿ, ಆಫೀಸಲ್ಲಿ ತಿಗ್ನೆ ಕಾಟ ಜಾಸ್ತಿ, ಪಾಪ ಅಷ್ಟು ಅನ್ಸುತ್ತೆ. ಹೌದಾ? ಈ ದುರಂತನ ನೋಡೋಕೆ ಅಂತಾನೆ ನನ್ನ ಬದುಕಿಸಿದ್ಯಾ ತಂದೆ. ನಮ್ಮ ಬಾಸು ಅಮೂಲ್ಯ ಮೇಡಮ್ ಇಬ್ರು ಅಪ್ಪ ಅಮ್ಮ ಆಟ ಅಲ್ಲಲ್ಲ ಲವ್ವರ್ಸ್ ಆಟ ಆಡ್ತಾ ಇದ್ದಾರ. ಹಾವು ಮುಂಗ್ಸಿ ಲವ್ ಸ್ಟೋರಿ ನಡೆಯುತ್ತೆ ಅಂದ್ರೆ ಇದು ಪಕ್ಕ ಕಲಿಗಾಲನೇ. ಹಾಗಿದ್ರೆ ನಾವಿಲ್ಲಿ ಕೂರಲ್ಲ ಕಣೋ. ಈ ತಿಗಡೆ ಒಂದ್ಸಲ ಬಂತು ಅಂದ್ರೆ ಸುಲಭಕ್ಕೆ ಹೋಗಲ್ಲ. ಇಲ್ಲಿಂದ ನಾವೇ ಮನೆಗೆ ತಗೊಂಡು ಹೋಗೋದು ಬೇಡ. ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಇವಳು ಒಂದೊಂದ್ಸಲ ಏನೇನೋ ಹೇಳ್ತಾಳೆ. ಸ್ವಲ್ಪ ಬಾಯಿ ಬಡ್ಕಿ. ತಿಗಣೆನೂ ಇಲ್ಲ, ಏನೂ ಇಲ್ಲ. ಯಾಕ ವೇದಾಂತು ಆ ಹುಡುಗಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತೀಯ? ಅಯ್ಯೋ ಅಜ್ಜಿ, ನಾನೆಲ್ಲಿ ಕೇವಲವಾಗಿ ಮಾತಾಡ್ದೆ? ನೀನ್ ಮದ್ವೆ ಆಗೋ ಹುಡುಗಿನ ಹಾಗೆಲ್ಲ ಆಡ್ಕೋಬಾರ್ದಪ್ಪ. ಈಗ ಲವ್ ಸ್ಟೋರಿ ಅನ್ಕೊಂಡೆ, ಆಗ್ಲೇ ಮ್ಯಾರೇಜ್ ಸ್ಟೋರಿನಾ? ಅಜ್ಜಿ ವಾಪಸ್ ಹೋಗೋ ಅಷ್ಟರಲ್ಲಿ ಇವ್ರ ಮಕ್ಕಳು ನಾಮಕರಣನೂ ಆಗೋಗುತ್ತಾ ಅಂತ ಡೌಟು. ಎಲ್ಲ ಊಟ ಮುಗಿಸಿ ಊಟ ಆದ್ಮೇಲೆ ಅಮೂಲ್ಯ ನಾನು ಆಫೀಸ್ ನೋಡ್ಬೇಕು, ಎಲ್ಲ ತೋರಿಸು. ಅಯ್ಯೋ ಅಜ್ಜಿ, ನಂದು ಊಟ ಆಗಿ ಹೊಟ್ಟೆ ತುಂಬಿತ್ತು. ಈ ವೇದ ಅಂತೂ ಇನ್ನು ತಿನ್ನು ತಿನ್ನು ಅಂತ ಬಲವಂತ ಮಾಡಿ ತಿನ್ನಿಸ್ತಿದ್ರು. ಚಿನ್ನ ಅರೆ ಚಿನ್ನ, ಅರೆ ಚಿನ್ನ 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 ಚಿನ್ನ. ಬನ್ನಿ, ಮೂಲೆನೂ ತೋರಿಸ್ತೀನಿ. ನನ್ನ ಆಫೀಸಲ್ಲೇ ಮರ್ಯಾದೆ ಕಳ್ಕೊತಿದ್ದೀನಿ. ಅಜ್ಜಿ ಬೇರೆ ಮತ್ತೆ ಆಗೋ ಹುಡುಗಿ ಅನ್ಕೊಂಡು ಡಿಸ್ಗಸ್ಟಿಂಗ್. ಓಹೋ, ಅಂದ್ರೆ ಇದು ಡ್ರಾಮಾ. ಅಜ್ಜಿ ಕಿವಿಗೆ ಹೂ ಇಡೋಕೆ ಇವರು ಡೀಲಿಂಗಾ? ಅಜ್ಜಿ, ಏನ್ ಹುಡುಕ್ತಿದ್ದೀರಾ? ಅಲ್ವಾ ವೇದಾಂತು, ನಿನ್ ಕ್ಯಾಬಿನಲ್ಲಿ ಎಲ್ಲೋ ಅಮೂಲ್ಯದ ಫೋಟೋನೇ ಇಲ್ವಲ್ಲ? ಅಜ್ಜಿ, ಅದು ನೀನು ಇವಳ ಜೊತೆ ನಿಂತ್ಕೋ. ಸಾರ್ಥಕ್, ನೀನ್ ಮೊಬೈಲಲ್ಲೇ ಫೋಟೋ ತಗೋ. ಸರಿ ಬಾಸ್ ಬನ್ನಿ. ನಗಬೇಡ ಆದ್ರೂ ನಗ್ತಿಲ್ಲ, ಹುಚ್ಚು ನನ್ನ ಮಗನೇ. ಅಣ್ಣ ಹಿಡ್ಕೋ.
ಹೆಗಲ ಮೇಲೆ